ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ಸಾಹಿತಿ ಆರ್. ಶ್ರೀನಿವಾಸ್ ಅವರ ಧಿಕ್ಕಾರ ನಾಟಕ ಕೃತಿ ಲೋಕಾರ್ಪಣೆ. ಪ್ರಸ್ತುತ ರಾಜಕೀಯದ ಜೊತೆ ಜಗತ್ತಿನ ರಾಜಕೀಯದ ಮೇಲೆ ಧಿಕ್ಕಾರ ಕೃತಿ ಬೆಳಕು ಚೆಲ್ಲುತ್ತದೆ ಎಂದ ಡಾಕ್ಟರ್ ಗಣೇಶ್ ಎಂ. ವಾಸ್ತವತೆ ಮೇಲೆ ಬೆಳಕು ಚೆಲ್ಲುವಲ್ಲಿ ನಿನಾಸಂ ಸೇರಿದಂತೆ ರಂಗಭೂಮಿ ಮತ್ತು ಮಾಧ್ಯಮ ಹಿಂದೇಟು ಹಾಕುತ್ತಿದೆ ಎಂದ ಕೃತಿಕಾರ ಆರ್. ಶ್ರೀನಿವಾಸ್. ಹವ್ಯಕ ಬಂಧು ಮತ್ತು ಇನ್ನರ್ವೇಲ್ನಿಂದ ಆರೋಗ್ಯ ಜಾಗೃತಿ, ಆರೋಗ್ಯ ರಕ್ಷಣೆ, ಸಾಮಾಜಿಕ ಕಳಕಳಿ ಕುರಿತು ಡಾಕ್ಟರ್ ವಿನಾಯಕ್ ಹೆಗಡೆ ಮತ್ತು ಮಾಸನಂಜುಂಡಸ್ವಾಮಿ ಅಭಿಪ್ರಾಯ. ಈಗ ಸುದ್ದಿಯ ವಿವರ. ಆರ್. ಶ್ರೀನಿವಾಸ್ ಅವರ ಧಿಕ್ಕಾರ ನಾಟಕ ಕೃತಿ ವಾಸ್ತವತೆಗೆ ಸಾಮೀಪ್ಯದಲ್ಲಿದೆ ಎಂದು ಹೆಗ್ಗೋಡು ನಿನಾಸಂ ರಂಗಕರ್ಮಿ ಡಾಕ್ಟರ್ ಗಣೇಶಂ ತಿಳಿಸಿದರು. ಸಾಗರದ ಉರ್ದು ಪ್ರೌಢಶಾಲೆಯ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಸೋಮವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸಾಹಿತಿ ಆರ್. ಶ್ರೀನಿವಾಸ್ ಅವರ ಧಿಕ್ಕಾರ ನಾಟಕ ಕೃತಿ ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಕೃತಿಕಾರ ಆರ್. ಶ್ರೀನಿವಾಸ್ ಮಾತನಾಡಿದರು. ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ.ಟಿ. ಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಪರಮೇಶ್ವರ್ ದೂಗೂರು, ದತ್ತಾತ್ರೇಯ ಭಟ್ ಉಪಸ್ಥಿತರಿದ್ದರು. ಡಾಕ್ಟರ್ ಪ್ರಸನ್ನ ಸ್ವಾಗತಿಸಿದರು. ಎಸ್. ಬಸವರಾಜ್ ವಂದಿಸಿದರು. ನಾರಾಯಣಮೂರ್ತಿ ಕಾರ್ಯಕ್ರಮ ನಿರೂಪಿಸಿದರು. ಸಂಸ್ಕೃತಿಯ ಜೊತೆಗೆ ಇರೋದು ಒಂದು ಜವಾಬ್ದಾರಿಯನ್ನು ಒಂದು ಇದರಲ್ಲಿ ಎಲ್ಲರೂ ತೊಡಗಿಸ್ಕೊಳ್ತಾರೆ. ಆ ಅರ್ಥದಲ್ಲಿ ಕೂಡ ಆರ್. ಶ್ರೀನಿವಾಸ್ ಅವರು ನನಗೆ ಭಾಳ ಮುಖ್ಯರು ಅಂತ ನಾನು ಭಾವಿಸ್ತೇನೆ. ಅವರ ಕಾಳಜಿ, ಈ ನಾಟಕ ಓದಿದಾಗ ಈ ನಾಟಕವನ್ನು ತಾವೆಲ್ಲರೂ ತಗೊಂಡು ಓದ್ತೀವಿ. ಈ ನಾಟಕದ ಅಷ್ಟು ಕಥೆಯನ್ನು ನಾನು ಹೇಳಬೇಕಾಗಿಲ್ಲ. ನಾನು ಕೆಲವು ನನಗೆ ಅನಿಸಿದ, ನನಗೆ ಕಂಡಂಥ, ಅದನ್ನು ಓದಿದಾಗ ನನಗೆ ಅನುಭವಕ್ಕೆ ಬಂದದ್ದನ್ನು ತಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಮತ್ತು ಇದರ ಜೊತೆಗೆ ತುಂಬ ರಂಗಭೂಮಿಯ ಬೇರೆ ಪರಿಚಯವು ಅನಗತ್ಯ ಅಂತ ಭಾವಿಸ್ತೇನೆ. ಯಾಕಂದರೆ ಇವತ್ತು ಮುಖ್ಯ ಆಗಬೇಕಾಗಿರೋದು ಧಿಕ್ಕಾರ ಅನ್ನುವ ನಾಟಕದ ಕುರಿತು ಮಾತ್ರ. ಬೇರೆ ನಮ್ಮ ವಾದ, ಇಸಮ್ಮುಗಳು ಅದ್ಯಾವುದೂ ಸಹ ಭಾಳ ಮುಖ್ಯ ಆಗಲ್ಲ ಅಂತ ನಾನು ಭಾವಿಸಿದ್ದೇನೆ. ಅವರು ಈ ಅವರ ಕಾಳಜಿಗೆ ಸಂಬಂಧಪಟ್ಟ ಹಾಗೆ ನನಗೆ ನಮ್ಮ ಸಿದ್ಧಲಿಂಗಯ್ಯನವರು ಕವಿಗಳು ಅವರ ಒಂದು ಕವನ ನೆನಪಾಗುತ್ತೆ. ಅದನ್ನು ನಾನು ಮೊದಲಿಗೆ ಹಾಡಿ ಆನಂತರ ನನ್ನ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ನಕ್ಷತ್ರ ನನ್ನ ಕವನ, ಕತ್ತಲೆಯಲ್ಲಿ ಕಾಣುವ ಬೆಳಕು, ಬಂಡಾಯದ ಈ ಕವನ ಒಡಲ ಕವನ. ಒಡಲಿನ ಈ ಧಿಕ್ಕಾರದ ನಾಟಕ ಇದೊಂದು ಕವನ ನನ್ನ ಮಟ್ಟಿಗೆ. ಅವರು ಈ ಒಂದು ಕೃತಿಯನ್ನು ತನ್ನ ಒಡಲಿನ ಆಳದಿಂದ ಈ ಸಮಕಾಲೀನ ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳಿಗೆ ಕನ್ನಡಿಯನ್ನು ಹಿಡಿದಿದ್ದಾರೆ. ನಮ್ಮ ಸಮಾಜ, ನಮ್ಮ ರಾಜಕಾರಣ, ನಮ್ಮ ದೇಶದ ರಾಜಕಾರಣ, ಮುಖ್ಯವಾಗಿ ನಮ್ಮ ದೇಶದ ರಾಜಕಾರಣದ ಬಗ್ಗೆ ಬಹಳ ಆಕರ್ಷಕವಾಗಿರ್ತಕ್ಕಂಥದ್ದು ಮತ್ತು ಇವತ್ತಿಗೆ ಅದು ಬೇಕಾಗಿರ್ತಕ್ಕಂಥದ್ದು. ಬಹಳ ಜನ ಯಾಕೆ ಇವಾಗ ಧಿಕ್ಕಾರ, ಯಾರಿಗೆ ಧಿಕ್ಕಾರ, ಏನು ಎಲ್ಲ ಚೆನ್ನಾಗಿದೆಯಲ್ಲ, ಏನೇನೂ ಆಗಿಲ್ಲ, ಎಲ್ಲವೂ ಚೆನ್ನಾಗಿದೆ, ಸುಖವಾಗಿದೆ, ಸಂತೋಷವಾಗಿದೆ ಅನ್ನೋರು ನಮ್ಮ ನಡುವೆ ಇದ್ದಾರೆ. ಆದರೆ ಅಂಥವರನ್ನು ಎಚ್ಚರಿಸುವ ಒಂದು ಕೆಲಸವನ್ನು ಈ ಕೃತಿಯ ಮೂಲಕ ಆರ್. ಶ್ರೀನಿವಾಸ್ ಅವರು ಬಹಳ ಘನವಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಸಾಂಸ್ಕೃತಿಕ ವ್ಯಕ್ತಿಗಳು
ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳು ಹೇಗೆ ಜಾಣ ಕಿವುಡುತನವನ್ನ ಕುರುಡುತನವನ್ನ ಅನುಭವಿಸ್ತಾ ಇದ್ದಾರೆ, ಅದಕ್ಕೂ ಸಹ ಕನ್ನಡಿ ಹಿಡಿದಿದ್ದಾರೆ. ಅದರ ಎಲ್ಲ ಅದನ್ನ ಸಾಂಸ್ಕೃತಿಕ ರಾಜಕಾರಣವನ್ನ ಒಂದು ವ್ಯಂಗ್ಯದ ರೀತಿಯಲ್ಲಿ ಈ ನಾಟಕದಲ್ಲಿ ಅವರು ತಂದಿದ್ದಾರೆ. ಈ ನಾಟಕ ನನಗೆ ಸರಳವಾಗಿ ಹೇಳಬೇಕು ಅಂತಂದ್ರೆ ನನಗೆ ಬಹಳ ಇಷ್ಟ ಆಯಿತು. ಸ್ವಲ್ಪ ಮಾತು ಉದ್ದ ಆಯಿತು, ಕೆಲವು ಕಡೆಗೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಸ್ವಲ್ಪ ಅದು ಬಿಟ್ಟರೆ ನಾಟಕ 12 ಪ್ರವೇಶಗಳನ್ನು ನೀವು ತಂದಿದ್ದೀರಿ. ಈ ನಾಟಕದಲ್ಲಿ ಅಂಕಗಳಿಲ್ಲ, ದೃಶ್ಯಗಳಿಲ್ಲ, 12 ಪ್ರವೇಶಗಳು ಅನ್ನೋ ರೀತಿಯಲ್ಲಿ ಅವರು ಈ ನಾಟಕವನ್ನು ಬರೆದಿದ್ದಾರೆ. ಪ್ರತಿಯೊಂದು ಪ್ರವೇಶವು ಇನ್ನೊಂದು ಪ್ರವೇಶಕ್ಕೆ ಒಂದು ಪೀಠಿಕೆಯನ್ನು ಹಾಕಿಕೊಡುತ್ತೆ. ನಾಟಕ ಮುಂದೆ ಮುಂದೆ ಹೋಗುತ್ತೆ. ಈ ನಾಟಕ ಬಹಳ ಮುಖ್ಯವಾಗಿ ನಮ್ಮ ನಡುವಿನ ಪ್ರಭುತ್ವದ, ಮತೀಯವಾದದ, ಕೋಮುವಾದದ ಮತ್ತು ಅಂಥ ಕಡೆ ನೆಲೆಸಿರುವ ರಾಜಕಾರಣವನ್ನು ತನ್ನ ಎದುರಿಗಿಟ್ಕೊಂಡು ವ್ಯಂಗ್ಯದ ದಾಟಿಯಲ್ಲಿ ಈ ನಾಟಕ ಮುಂದಕ್ಕೆ ಹೋಗುತ್ತೆ. ನಾಟಕದ ಆರಂಭದಲ್ಲಿ ಇವರು ಪುರಾಣದ ನಾಟಕಗಳು, ತುಂಬ ಪಾರಂಪರಿಕ ಸಾಂಪ್ರದಾಯಿಕ ನಾಟಕ ಪದ್ಧತಿಗಳನ್ನು ಟೀಕಿಸಿದರು. ಇವರು ಯಕ್ಷಗಾನದ ಸಾಂಪ್ರದಾಯಿಕ ಶೈಲಿ ಒಳಗಡೆಗೆ ಈ ನಾಟಕದ ವಸ್ತುವನ್ನು ಹ್ಯಾಂಡಲ್ ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ವ್ಯಂಗ್ಯ. ಅದು ಎಷ್ಟಾದ್ರೂ ನಮ್ಮ ಕಲ್ಚರ್, ಆದ್ದರಿಂದ ಅದು ನಾವು ಏನೇ ಬರಿಬೇಕಾದ್ರೂ ಅದು ಬಂದ್ಬಿಡುತ್ತೆ. ಆಮೇಲೆ ಇಲ್ಲಿ 2 ಪುರಾಣದ ಪಾತ್ರಗಳನ್ನು ಅವರು ತಂದಿದ್ದಾರೆ. ಒಂದು ಪಾತ್ರ ಬಂದು ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಇನ್ನೊಂದು ಪೌಂಡ್ರಕ ವಾಸುದೇವ ಅಂತ. ದ್ವೇಷದಿಂದ ಅವನತಿ. ಈ ಸಾಲುಗಳು ನಮ್ಮನ್ನ ಕಾಡ್ತವೆ. ಆಮೇಲೆ ಬಹಳ ನೇರವಾಗಿ ಪಕ್ಷಗಳ ಹೆಸರು ಹೇಳಿದೆ ಇದ್ರು ಈ ನಾಟಕ ಓದುವಾಗ ನಮಗೆ ನಮ್ಮ ದೇಶದ 2 ಪ್ರಮುಖ ಪಕ್ಷಗಳ ನೆನಪಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಈ ನಾಟಕ ಓದುವಾಗ ನಮ್ಮ ನೆನಪುಗಳು ಬೇರೆ ಬೇರೆ ಕಡೆಗೆ ಹೊರಟೋಗ್ತವೆ. ಹಂಗೆ ನನಗೆ ನೆನಪಾಗಿದ್ದೇನು ಅಂತಂದ್ರೆ ಈ ನಾಟಕ ಓದುವಾಗ ನಾಟ್ಯಶಾಸ್ತ್ರ ನೆನಪಾಗುತ್ತೆ. ನಾಟ್ಯಶಾಸ್ತ್ರದಲ್ಲಿ ಬರುವ ಭರತ ನಾಟಕ ಮಾಡುವ ಒಂದು ಪ್ರಸಂಗ ಬರುತ್ತೆ. ಭರತನಿಂದ ನಾಟಕ ಆಗುತ್ತಲ್ಲ, ಬ್ರಹ್ಮನಿಂದ ಭೂಮಿಗೆ ನಾಟಕ ಬರೋದು, ಅಲ್ಲಿ ಒಂದು ನಾಟಕ ಆಗೋದು, ಇದೆಲ್ಲ ಕತೆ ನನಗೆ ನೆನಪಾಗುತ್ತೆ. ಇವತ್ತು ಹಸಿ ಬಿಸಿಯಾಗಿ ಕಾಣ್ತಾ ಇರುವ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ, ಆ ಯುದ್ಧದ ಅಹಂಕಾರ, ಅಲ್ಲಿನ ರಾಜಕಾರಣ, ಅದರ ಜೊತೆಗೆ ನಮ್ಮ ದೊಡ್ಡಣ್ಣನ ಉಪಟಾಳ ಅಮೆರಿಕ ಟ್ರಂಪ್ ಮಾಡ್ತಾ ಇರುವ ಈ ವ್ಯವಹಾರ ಇದೆಯಲ್ಲ, ಈ 2 ದೇಶಗಳ ನಡುವೆ ಅಥವಾ ಜಗತ್ತಿನ ಅನೇಕ ದೇಶಗಳ ನಡುವೆ ನಾವು ಮೊನ್ನೆ ಒಂದು ಯುದ್ಧ ಮಾಡಿದ್ವಿ ಅಲ್ವಾ? ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಆ ಮಾಡಿದ ಸಂದರ್ಭದಲ್ಲಿ ನಾನು ಏನೋ ಹೇಳಬೇಕು ಅಂದ್ಕೊಂಡಿದ್ದನ್ನು ಹೇಳಲಿಕ್ಕೆ ಅವಕಾಶ ಆದ್ದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ನಾನು ಮಾತಾಡೋದಕ್ಕಿಂತ ಬರವಣಿಗೆ ನಾನು ಹೇಳ್ಬೋದಾದ್ದನ್ನು ಬರವಣಿಗೆ ಮೂಲಕನೇ ನಾನು ಅದು ಇಲ್ಲಿ ನಮ್ಮ ಮಿತ್ರರಾದ ಗಣೇಶ್ ಅವರಿದ್ದಾರೆ, ಇದಕ್ಕೆ ಮಾತಾಡಬೇಕು. ಅದು ಅವರು ಪ್ರಸ್ತಾಪ ಮಾಡಿದ್ದಾರೆ, ನನ್ನ ನಾಟಕದಲ್ಲಿ ಪ್ರಸ್ತಾಪಿತ ಆಗಿದೆ. ನಾನು ಈ ನಾಟಕವನ್ನು ನಾಟಕಕ್ಕೆ ಮುನ್ನುಡಿ ಬರ್ಕೊಡು ಅಂತ ಹೇಳಿ ನನ್ನ ಗೆಳೆಯ ಶಬ್ದಾಶಂಕರ್ ಅವರಿಗೆ ಕೇಳಿದಾಗ ಅವನು ಹೇಳಿದ್ರು, ಇದನ್ನು ನಾವು ನಾಟಕ ಎತ್ಕೊಡೋ ಸ್ವಲ್ಪ ಹಿಂಸರಿತಾರೆ ಅಂತ. ಅದು ನನಗೆ ಅನುಭವ ಆಗಿದೆ, ನನಗೆ ಗೊತ್ತಿದೆ. ಅದೇ ನನ್ನ ಸಮಸ್ಯೆ. ಅಂದರೆ ಅದ್ವಾನಿ ಅವರು ಮಾತು ಹೇಳಿದ್ರು, ಎಮರ್ಜೆನ್ಸಿ ಕಾಲದಲ್ಲಿ ಬಗ್ಗು ಅಂದರೆ ಮಲಗಿಬಿಟ್ರು ಮಾಧ್ಯಮದವರು ಅಂತ. ಈಗ ನನಗೆ ಆ ಮಾತು ನೆನಪಾಗ್ತಾ ಇದೆ. ಏನೋ ಒತ್ತಡಗಳು, ಯಾವುದೋ ಸಂದರ್ಭಗಳು ಎಲ್ಲ ಇರ್ತವೆ. ಆದರೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿತ್ವ ಅನ್ನೋದು, ಕ್ರಿಯಾಶೀಲತೆ ಅನ್ನೋದು
ಅದನ್ನೆಲ್ಲ ನೀರು ಬರಬೇಕು. ಆ ನೀರು ಬಂದಾಗಲೇ ಆ ಕ್ರಿಯಾಶೀಲತೆಗೆ ಹೆಚ್ಚು ಅರ್ಥ ಬರುತ್ತೆ. ಅದಿಲ್ಲ ಅಂದರೆ ಏನೋ ಯಾರೋ ಒಬ್ಬರು ಎಲ್ಲೆಲ್ಲೋ ಕೂತ್ಕೊಂಡು ಹೆದರಿಸ್ತಾ ಇದ್ದಾರೆ, ಇಲ್ಲೇನೋ ಮಾಡ್ತಾ ಇದ್ದಾರೆ, ಇಲ್ಲೇನೋ ಮಾಡ್ತಾ ಇದ್ದಾರೆ, ನಾನು ಸುಮ್ಮನೆ ಬಿಡೋದು, ಅಥವಾ ನಾನು ಶೇಕ್ಸ್ಪಿಯರ್ ನಾಟಕ ಮಾಡಿಬಿಡ್ತೀನಿ, ಪುರಾಣದ ಯಾವುದೋ ಒಂದು ವಸ್ತು ಇಟ್ಕೊಂಡು ಮಾಡಿಬಿಡ್ತೀನಿ. ಅಫ್ಕೋರ್ಸ್ ಶೇಕ್ಸ್ಪಿಯರ್ ನಾಟಕದ ಬಗ್ಗೆ ನಾನು ತಕರಾರಿಲ್ಲ, ಯಾಕಂದರೆ ಅದು ಇನ್ಸಿಡೆಂಟ್ ಅನ್ನು ತೆಗೆದುಕೊಳ್ಳುವ ನಾಟಕ. ಅದು ಯಾವತ್ತು ಬೇಕಾದರೂ ಎಲ್ಲಿ ಬೇಕಾದರೂ ಆಡ್ಬೋದಂಥ ಒಂದು ನಾಟಕ, ಅದಕ್ಕೂ ನನಗೇನು ತಕರಾರಿಲ್ಲ. ಆದರೆ ಬರ್ತಾ ಬರ್ತಾ ಇವತ್ತು ನಮ್ಮ ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂಗೆ ಯಾರೊಬ್ಬರು ಯಾವುದಕ್ಕೂ ಮುಖಾಮುಖಿನೇ ಆಗೋದಿಲ್ಲ. ಎಲ್ಲರೂ ಈಸಿ ಗೋಯಿಂಗ್. ನಮಗೆ ಯಾಕಪ್ಪ, ನಮಗೆ ತೊಂದರೆ ಬೇಡ, ನನಗೆಲ್ಲರೂ ಕೇಸ್ ಬಿಟ್ಬಿಟ್ರೆ ಕಷ್ಟ, ಅಲ್ಲೆಲ್ಲರೂ ಅರೆಸ್ಟ್ ಆಗ್ಬಿಟ್ರೆ ಕಷ್ಟ, ಈ ರೀತಿಯ ಆಲೋಚನೆ ಇಟ್ಕೊಂಡು ನೀನಾಸಮ್ಮನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಎಲ್ಲ ಈಸಿ ಗೋಯಿಂಗ್ ನಾಟಕ ಆಡ್ತಾರೆ. ನಾಟಕ ಚೆನ್ನಾಗಿರ್ಬೋದು, ಆದರೆ ನಾಟಕದ ಪರ್ಪಸ್ ಇದೆಯಲ್ಲ, ವರ್ತಮಾನದ ಜೊತೆಗೆ ನಾನು ಮುಖಾಮುಖಿ ಆಗಬೇಕು ಅನ್ನೋದು ನಿಜವಾಗಿ ನಾಟಕದ ಶಕ್ತಿ. ಅದನ್ನು ಮಾಡಲ್ಲ ಅಂತಂದರೆ ನಾವು ಏನು ಮಾಡಬೇಕು? ಗಣೇಶ್ ರವ್ರಿಗೆ ನಾನು ಅದನ್ನೇ ಹೇಳೋದು, ಅವರ ನಾಟಕ ಮಂಡಳಿ ಅಂದರೆ ಅವರು ಅಂತಲ್ಲ, ನಾಟಕ ರಂಗ ಕ್ರಿಯೆಯಲ್ಲಿ ಭಾಗವಹಿಸಲು ಎಲ್ಲರಿಗೂ ನಾನು ಹೇಳ್ತಾ ಇರೋದು, ನಾನು ನನ್ನ ಕ್ರಿಯಾಶೀಲತೆಯನ್ನು ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಹೊರಗೆ ಹಾಕಬೇಕು. ಯಾವುದೋ ಒಂದು ಮುದುರಿಕೊಂಡು, ಯಾವುದೋ ಭಯಗ್ರಸ್ತನಾಗಿ ಇನ್ನೇನೋ ಹಾಕ್ಕೊಂಡು ಈಸಿಯಾಗಿ ಹೋಗೋದ್ರಿಂದ ನೀವು ನಾಟಕ ಮಾಡುವ ಚಟ ಆಗ್ಬೋದು, ನೀವು ಮಾಡುವ ಕೆಲಸ ಆಯಿತು ಅಂತ ಆಗ್ಬೋದು, ಇವೆಲ್ಲ ಆಗ್ಬಿಡ್ಬೋದು. ಆದರೆ ನಾವು ನಾಟಕದ ಮೂಲಕ ಏನನ್ನು ಕಟ್ಟುವ ಪ್ರಯತ್ನ ಮಾಡ್ತೀವೋ, ಯಾವ ಸಮಾಜವನ್ನು ಕಟ್ಟಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವೋ, ಆ ಸಮಾಜವನ್ನು ಕಟ್ಟಕ್ಕಾಗೋದು. ನೋಡಿ, ಅವ್ನು ನೆನಪಾಗ್ತಾ ಹೇಳ್ತಾ ಇದ್ದೀನಿ, ನಾವು ಬೆಂಗಳೂರಲ್ಲಿ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ, ದಾವಣಗೆರೆಯಲ್ಲಿ ಮಾಡಿದ್ವಿ ಬಕ ನಾಟಕನ. ಅಂದರೆ ಒಟ್ಟಾಗಿ ನಾವು ಪ್ರತಿರೋಧವನ್ನು ಕೊಡಲಿಲ್ಲ ಅಂತಂದರೆ ಕ್ರಿಯಾಶೀಲ ವ್ಯಕ್ತಿತ್ವದವರು ಯಾರು ಕೊಡ್ಬೇಕದನ್ನ? ಅದು ನನ್ನ ಪ್ರಶ್ನೆ. ನಾನು ಗಣೇಶ್ ಅವರು ಎದುರಿಗಿಟ್ಕೊಂಡು ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಡಾಕ್ಟರ್ ವಿನಾಯಕ್ ಹೆಗಡೆ ತಿಳಿಸಿದರು. ಸಾಗರದ ರೋಟರಿ ಭವನದಲ್ಲಿ ಭಾನುವಾರ ಹವ್ಯಕ ಆತ್ಮಬಂಧು ಒಕ್ಕೂಟ ಮತ್ತು ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಸಾಮಾಜಿಕ ಕಳಕಳಿ ಮತ್ತು ಆರೋಗ್ಯ ಜಾಗೃತಿ ವಿಷಯ ಕುರಿತು ಅವರು ಮಾತನಾಡುತ್ತಿದ್ದರು. ಆರೋಗ್ಯ ಇಲಾಖೆ ನೌಕರರ ಒಕ್ಕೂಟದ ಹಿರಿಯ ಸಲಹೆಗಾರ ಮಾಸ ನಂಜುಂಡಸ್ವಾಮಿ ಮಾತನಾಡಿದರು. ಒಕ್ಕೂಟದ ಅಧ್ಯಕ್ಷೆ ಗಿರಿಜಾ ರಾಮಚಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ರಾಜೇಶ್ವರಿ ಅಂಕದ್, ವಾಣಿ ಅರುಣ್ ಇನ್ನಿತರರು ಹಾಜರಿದ್ದರು. ಮದುವೆ ಮನೆ ಬಿಟ್ಟು ಬೇರೆ ಎಲ್ಲೂ ಇಷ್ಟೆಲ್ಲ ಹವ್ಯಕ ಸೇರೋದು ನೋಡಿದ್ದೇನೆ. ಸೊ ತುಂಬಾ ಖುಷಿ ಆಗ್ತದೆ, ಹವ್ಯಕದ್ದು ಸಮಾಜ ಇದ್ದು ಎಲ್ಲರಿಗೂ ಸೇವೆ ಮಾಡಬೇಕು ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಅದಕ್ಕೆ ಫಸ್ಟ್ ಗಿರಿಜಾ ಮೇಡಮ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಸೊ ಇವತ್ತು ನೀವೆಲ್ಲರೂ ಸೇರಿದ್ದು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಇದ್ರ ಬಗ್ಗೆ ಮಾಹಿತಿ ಪಡೆಯಲಿಕ್ಕೆ. ಅದು ಬರೋಕ್ಕಿಂತ ಮುಂಚೆ ಎಲ್ಲಿಂದ ಶುರುವಾಗುತ್ತೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ನಾವು ಪ್ರತಿದಿನ ಗಾಯತ್ರಿ ಮಂತ್ರ ಹೇಳ್ತೀವಿ. ಸೊ ಗಾಯತ್ರಿ ಮಂತ್ರದ ಅರ್ಥ ಏನು ಅಂತ ನಾವು ಆಕ್ಚುಲಿ ಯಾವತ್ತೂ ನೋಡಿಲ್ಲ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ. ಅದರಲ್ಲಿ ಈ ಸೂರ್ಯ ದೇವತೆ ನನ್ನ ಮನಸ್ಸನ್ನು ನೀನು ಪ್ರಕಾಶಿಸು ಅಂತ ಹೇಳುತ್ತೆ. ದೇಹ ಮತ್ತೆ ಮನಸ್ಸು ಎರಡು ಈಗ ಮಾತಾಡ್ತಿರೋ ವಿಷಯ ಅಲ್ಲ, ಇದು ತುಂಬಾ ಮುಂಚಿಂದನೇ ನಮ್ಮ ಹಳೆಯ ಕಾಲದ ಒಂದು ಗ್ರಂಥಗಳಿಂದನೇ ಬಂದಿರೋದು. ಇದು ಋಗ್ವೇದದ ಒಂದು ವಾಕ್ಯ ಗಾಯತ್ರಿ ಮಂತ್ರ. ಸೊ ಅಲ್ಲಿಂದನೇ ನನ್ನ ಮನಸ್ಸನ್ನು ಪ್ರಚೋದಿಸು ಅಂತ ಅವಾಗಿಂದನೇ ಇದು ಬಂದಿದೆ. ಈ ಮನಸ್ಸಿಗೆ ಏನಕ್ಕೆ ಇಷ್ಟೆಲ್ಲ ಮಹತ್ವ ಕೊಡ್ಲಿಕ್ಕಾಗುತ್ತೆ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 4ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಮನಸ್ಸು ನಿಮ್ಮ ಮಿತ್ರನೂ ಆಗ್ಬೋದು ಅಥವಾ ನಿಮ್ಮ ಶತ್ರುನೂ ಆಗ್ಬೋದು, ನೀವು ಅದನ್ನ ಹೇಗೆ ಉಪಯೋಗಿಸ್ಕೊತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇತ್ತೀಚಿನ ಕಾಲದಲ್ಲಿ ನಾವು ಪ್ರಕೃತಿ ಜೊತೆ ಹೇಗೆ ಒಡನಾಡ್ತೀವೋ ಅದರಿಂದ ನಮ್ಗೆ ಒಂದು ಕಾನ್ಸಿಕ್ವೆನ್ಸ್, ಒಂದು ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಶುಗರ್, ಡಯಾಬಿಟಿಸ್ ಇದೆಲ್ಲ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಕರಿತೀವಿ. ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂತಹ ಕಾಯಿಲೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತವೆ. ಎಸ್ಪೆಷಲಿ ಕೋವಿಡ್ ನಂತರದಿಂದ ಸ್ಟ್ರೆಸ್ ಅನ್ನೋದು ತುಂಬಾ ಜಾಸ್ತಿ ಆಗ್ತದೆ ಜನರ ಜೀವನದಲ್ಲಿ. ಅದು ಮೊಬೈಲ್ ಬಳಕೆಯಿಂದ ಆಗಿರ್ಬೋದು ಅಥವಾ ನಡೆದಾಡುವ ದೇವರು ಅಂತ ಬಹಳ ಚೆನ್ನಾಗಿ ಜ್ಞಾಪಕ. ನಡೆದಾಡುವ ದೇವರು ಅಂತ ಹೇಳಿ 102 ವರ್ಷ ಬದುಕಿದಂತ ಸಿದ್ಧಲಿಂಗ ಶ್ರೀಗಳು ಒಂದು ಮಾತು ಹೇಳ್ತಾರೆ. ಸೃಷ್ಟಿಕರ್ತ ಬ್ರಹ್ಮ ಭಗವಂತ ನಮ್ಮ ಆಯುಷ್ಯು ಮುಗಿದ ಮೇಲೆ, ನಮ್ಮ ಆಯುಷ್ಯು ಮುಗಿದ ಮೇಲೆ ಯಾರೇ ಬಂದರೂ ಕೂಡ, ಆ ಸೃಷ್ಟಿಕರ್ತ ಬಂದರೂ ಕೂಡ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಬಹಳ ಚೆನ್ನಾಗಿ ಮಾತಾಡಬೇಕು. ಇಲ್ಲಪ್ಪ ಆಯುಷ್ಯಿದೆ ಅಂದ್ರೆ ಆ ಸೃಷ್ಟಿಕರ್ತ ಬ್ರಹ್ಮ ಬಂದರೂ ಕೂಡ ತಗೊಂಡು ಹೋಗಲು ಸಾಧ್ಯವಿಲ್ಲ.
ಅನ್ನೋದನ್ನ ಫಸ್ಟ್ ನಾವು ಆ ತಲೆ ಕಲ್ಪನೆ ಮಾಡಬೇಕು. ಇವೆರಡು ಘಟನೆಗಳು ನಿಮ್ಗೆ ಇತ್ತೀಚಿನ ಒಂದು 2 ಘಟನೆಗಳು ನೆನಪು ಮಾಡ್ಕೊಳ್ಳಿ. ವಿಮಾನ ಪತನ ಆಯ್ತು, ಅದರಲ್ಲಿ ಎಲ್ಲರೂ ಸತ್ತವರು. ಆ ಮಂಜುನಾಥ ಅನ್ನೋರು ಹಾರ್ಬಿಟ್ಟು ಬದುಕ್ತಾರೆ. ಇನ್ನೊಬ್ಳು ಹೆಣ್ಣುಮಗಳು ಪದ್ಮಾವತಿ, ಅವಳು ಪೂಜೆ ಮಾಡಕ್ಕೆ ಆ ಗಣಪತಿ ಪೂಜೆ ಮಾಡಿಕೊಂಡು ಅವಳು ಏರ್ಪಡಿ ಹೋಗ್ತಾರೆ. ಬಹಳ ವಿಶೇಷ ಅಂದ್ರೆ ಅವಳು ಲಂಡನ್ನಿಗೆ ಹೋಗಬೇಕು. ಯಾವಾಗಲೂ ನೀವು ವಿದೇಶ ಪ್ರಯಾಣ ಮಾಡಬೇಕು ಅಂದ್ರೆ ಸುಮಾರು 2 ಅವರ್ಸ್ ಮುಂಚೆ ನಾವು ಅಲ್ಲಿ ಫ್ಲೈಟ್ ಅಂದ್ರೆ ಏರ್ಪೋರ್ಟ್ ಅಲ್ಲಿ ಇರಬೇಕಾಗುತ್ತೆ. ಅವಳಿಗೆ ಅಂದ್ರೆ ಹಂಗ ಕಲ್ಪನೆ ಇರೋಲ್ಲ, ಅಷ್ಟು ದಡ್ಡೇನ. ಅವಳು ಪೂಜೆ ಮಾಡಕ್ಕೆ ಹೋಗಿ ಅವಳು ಉಳ್ಕೊಂತಾರೆ. ಅಂದ್ರೆ ಈ ವಿಧಿ ಅನ್ನೋದು ಬಹಳ ಚೆನ್ನಾಗಿ ನಾವು ಇಡಬೇಕು, ನಮ್ಗೆ ಯಾರಿಗೂ ಕೂಡ ಬಿಡಲಿಲ್ಲ. ಅದರಲ್ಲೂ ಮುಂಚೆ ಏನಾಗ್ತಿತ್ತು, ಮನೆಗೆ ಗಂಡಸರು ಫೋಟೋಕ್ಕೆ ಬಹಳ ಹಾರ ಇರೋದು. ನಾವು ನೀವು ಮನೆಗೆ ಹೆಚ್ಚಾಗಿ ಗಂಡಸರು ಫೋಟೋಕ್ಕೆ ಹಾರ ಇರೋದು. ಆದ್ರೆ ಆಫ್ಟರ್ ಕೊರೋನಾ ಬಹಳಷ್ಟು ಮನೆಗಳಲ್ಲಿ ಹೆಂಗಸರು ಫೋಟೋಕ್ಕೆ ಹಾರ ಬಿಡ್ತಾ ಇದೆ. ಇದು ಯಾಕೆ ಏನು ಅನ್ನೋದು ನಾನು ಬಹಳಷ್ಟು ನನ್ನ ವೈದ್ಯರುಗಳ ಹತ್ರ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇದು ಯಾವ ಡಾಕ್ಟರ್ಗಳ ಮೇಲೂ ಕಂಡುಹಿಡಿಯಕ್ಕಾಗ್ತಾ ಇದೆ, ಯಾವ ಡಾಕ್ಟರ್ಗಳು ಕಂಡುಹಿಡಿಯಕ್ಕಾಗ್ತಾ ಇದೆ. ಈ ತಾನೇ ಚೆನ್ನಾಗಿ ಮಾತಾಡೋದಿದ್ದಾರೆ, ಈಗ ಬೆಳಗ್ಗೆ ಬಂದಿದ್ರು ಮತ್ತೆ ಈಗಾಗಲೇ ಹೋದ್ರ ಅನ್ನುವಂಥದ್ದು ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಅಕ್ಕಪಕ್ಕದವ್ರ ಹತ್ರ ಚೆನ್ನಾಗಿರ್ತೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವೇನ್ ಮಾಡ್ತೀವಿ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.